ಈ ಪೊಲೀಸ್ ಇದೆಯಲ್ಲ ಅವ್ರ ಮೈಂಡ್ ಸೆಟ್ ಅರ್ಥ ಇಲ್ಲ. ಈಗ ಅಲ್ಲಿ RSS ಅರೆಸ್ಟ್ ಮಾಡಿ ಕಾನೂನು ಪ್ರಕಾರ ಅವ್ರು ಮಾಡಿದ್ದು ತಪ್ಪು, ಅವ್ರನ್ನ ಕಾನೂನು ಪ್ರಕಾರ ಅರೆಸ್ಟ್ ಮಾಡಿದ್ದಾರೆ. ಪೊಲೀಸ್ನವ್ರಿಗೆ ಕಾನೂನು ಸೆನ್ಸ್ ಇದೆಯಲ್ಲ ನನಗೆ ಗೊತ್ತಿಲ್ಲ. ಉದಯಗಿರಿ ಅಂತಕ್ಕಂಥದ್ದು 100% ಮುಸ್ಲಿಂ ಪಾಪ್ಯುಲೇಷನ್ ಇಲ್ಲ. ಅವನೊಬ್ಬರು ತಗೊಂಡೋಗಿ ಆ ಸ್ಟೇಷನ್ಗೆ ಯಾರು ಕರ್ಕೊಂಡು ಹೋಗ್ಬೇಕು, ಬೇರೆ ಸ್ಟೇಷನ್ ಇರೋದಿಲ್ಲ. ಇವ್ರಿಗೆ ಕಾಮನ್ ಸೆನ್ಸ್ ಇದೆ ಪೊಲೀಸ್ನವ್ರಿಗೆ. ಸೊ ನಡೆಯೋದು ಕೂಡ ಈ ಆಡಳಿತ ನಡೆಸೋದು ಮಾಡ್ತಾರೆ ಅಂತಲ್ಲ, ಈ ಬ್ಯೂರೋಕ್ರಾಟ್ಸ್ ಏನಿದ್ದಾರೆ ಅವ್ರು ಕಾಮನ್ ಸೆನ್ಸ್ ಇರಬೇಕು. ಅವ್ರು ತಗೊಂಡೋಗಿ ಉದಯಗಿರಿ ಪೊಲೀಸ್ ಸ್ಟೇಷನ್ ಅಂದ್ರೆ 99% ಡಾಮಿನೇಟೆಡ್ ಬೈ ಮುಸ್ಲಿಂ. ನ್ಯಾಚುರಲಿ ಎಂಗೇಜ್ ಅದೇ ಆಗ್ತಾರೆ. ಅದಕ್ಕೋಸ್ಕರ ಏನು ಅವನು ಅರೆಸ್ಟ್ ಮಾಡಿದ್ಮೇಲೆ ಏನೆಲ್ಲ ಆಗಿದೆ ಅದಕ್ಕೆ ಅದು ಸ್ಥಳೀಯ ಪೊಲೀಸೇ ಅವ್ರಿಗೆ ಕಾಮನ್ ಸೆನ್ಸ್ ಇತ್ತು. ಬೇರೆ ಕಡೆ ಕರ್ಕೊಂಡು ಹೋಗಿ ಅವ್ರನ್ನ ಸ್ಟೇಷನ್ ಅಲ್ಲಿ ಇಟ್ಟು ಏನಾಗ್ತಿತ್ತು ಮನೆಯಲ್ಲಿ ಜ್ಞಾನ ಬೇಡವಾಗಿ ಪೊಲೀಸರು ಇದೆಲ್ಲ ಕೂತ್ಕೊಂಡು ಹೇಳ್ತಿರ್ತಾರೆ. ಇಷ್ಟೆಲ್ಲ ಸ್ಥಳೀಯವಾಗಿ ಕೆಲಸ ಮಾಡ್ತಕ್ಕಂಥವ್ರು ಬುದ್ಧಿ ಇರ್ಬೇಕು. ಹೇಳಿ ನೋಡೋಣ, ಉದಯಗಿರಿ ಕರ್ಕೊಂಡು ಹೋಗಿರ್ತಾರೆ. ನಮಗೆ ಇದು ಸಾಮಾನ್ಯ ಜ್ಞಾನ. ಒಬ್ಬ ಯಾರೋ ಒಬ್ಬ ಕೆಲಸಕ್ಕೆ ಬರೋ ರಸ್ತೆಗೆ ಹೋಗೋನು ಅನಾಮಧೇಯ ವ್ಯಕ್ತಿಗೆ ಅರ್ಥವಾಗುವಷ್ಟು ಒಂದು ಪ್ರಾಥಮಿಕ ಜ್ಞಾನ ಇವರೆಲ್ಲ ಇಲ್ಲ ಅಂತ ಹೇಳಿ ವಿಷಾಂತರವಾಗಿ ಕೊಟ್ಟಿದ್ದಾರೆ. ರಾಮಾಯಣ ನೋಡಿ, ರಾಮನ್ ಯಾರನ್ನ ನೋಡಿದ್ರಿ, ರಾವಣನ್ನ ಯಾರನ್ನ ನೋಡಿದ್ರಿ, ಎಲ್ಲ ಕಲ್ಪನೆ ಮೇಲೆ ನಾವು ಮಾಡ್ಬೇಕಂತ ಬೇರೆ ಬೇರೆ. ಈಗ ನಾವು ನಂಬುದ್ರೆ ನನಗೆ ನಿನ್ನೆ ಒಂದು ಕಡೆ ಭಾಷೆದಲ್ಲಿ ಹೋಗ್ತೇವೆ, ನಾವು ನಂಬುದ್ರೆ ಕಲ್ಲು ದೇವರಾಗ್ತದೆ, ನಾವು ನಮ್ದೇ ಇದ್ರೆ ದೇವರೇ ಕಲ್ಲಾಗ್ಬಿಡ್ತಾರೆ. ಹಾಗೆ ರಾಮಾಯಣದಲ್ಲಿ ರಾಮಂದು ಆಗ್ತದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.